ಹಾಯ್, ವೆಲ್ಕಮ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಇವತ್ತು ಸಂಡೇ, ಇವತ್ತು ಅಷ್ಟೊಂದು ಬ್ಯುಸಿ ಇಲ್ಲ, ಸ್ವಲ್ಪ ಫ್ರೀ ಇದ್ದೀವಿ. ಬಟ್ ಹೊರಗಡೆ ಅದು ಇದು ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ ಇವತ್ತೆಲ್ಲ ತೋರಿಸ್ತೀನಿ. ನಮ್ಮ ಪಾಪು ನೋಡಿ. ಗುಂಡು, ಏನು ತಿಂತಿದ್ಯಾ? ಹಾಂ, ಏನು ತಿಂತಿದ್ಯಾ ಹೇಳೋ? ಏನು ತಿಂತಿದ್ಯೋ ಗುಂಡು? ಪಾಪು ಏನೋ ಆಮೇಲೆ ಬರ್ತೀನಿ ಗುಂಡು, ಆಟ ಆಡು. ಬರೋದೇನಮ್ಮ? ನಾವು ಸ್ಯಾಟರ್ಡೇ ಹಾಸ್ಪಿಟಲ್ಗೆ ಹೋದಾಗ ಅದೇ ಅವ್ರು 4 o'clock ಬನ್ನಿ ಅಂತ ಹೇಳಿದ್ರು. ನಾವು ಹೋಗೋಕ್ಕಾಗಲಿಲ್ವಲ್ಲ. ಸೊ ನೆಕ್ಸ್ಟ್ ಡೇ ತಿರ್ಗಾ ಹಾಸ್ಪಿಟಲಿಗೆ ಕಾಲ್ ಮಾಡಿ ಕೇಳಿದೆ, ಡಾಕ್ಟರ್ ಇದ್ದಾರೆ ಬನ್ನಿ ಇವತ್ತು ಅಂತ ಅಂದರು. ಸೊ ಅದಕ್ಕೆ ಹೊರಟ್ವಿ. ಮೊನ್ನೆ ಬಿಟ್ಟಾಗ ನಾವು ಒಂದು 11 o'clock ಆಗಿತ್ತು. ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಟ್ಯಾಟು ಹಾಕ್ಸೋದಿತ್ತು. ಸೊ ಟ್ಯಾಟು ಹಾಕ್ಸೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಾವು ಸ್ಯಾಟರ್ಡೇನೇ ಹೋಗಿದ್ವಿ. ನಾವು ಹೋದಾಗ ಟ್ಯಾಟು ಶಾಪ್ಗೆ ಅರೌಂಡ್ 7:30 ಆಗಿತ್ತು. ಆಮೇಲೆ ನಾವು ತೋರಿಸಿದ ಡಿಸೈನ್ಗೆ ಹಾಕೋಕ್ಕೆ ಒಂದು 3.5 hour ಬೇಕಂತ ಹೇಳಿದ್ರು. ಆಲ್ರೆಡಿ ಒಬ್ರು ಬೇರೆಯವ್ರಿಗೆ ಹಾಕ್ತಾಯಿದ್ರು. ಅದು ಮುಗಿಯೋದೇ ಇನ್ನೂ 1 hour ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರದ್ದು ಮುಗಿಸ್ಕೊಂಡು ನಮ್ಮದೆಲ್ಲ ಹಾಕೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸರಿ ಬೇಡ, ನಾಳೆ ಬೆಳಗ್ಗೆ ಬರ್ತೀವಿ ಬಿಡಿ ಅಂತ ವಾಪಸ್ ಬಂದ್ವಿ. ಅವ್ರು ಆ್ಯಕ್ಚುಲಿ 8 o'clockಗೆ ಬರೋಕ್ಕೆ ಹೇಳಿದ್ರು. ನಾವು ಹೋಗಿದ್ದು ಸಖತ್. ನಾವೆಲ್ಲ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಒಂದು 12:30ಗೆ ಹೋದ್ವಿ ಅಲ್ಲಿಗೆ. ತೋರ್ಸು. ಹಾಂ, ತಿರುಗಿಸಿ. ಡ್ರಾಯಿಂಗ್ ರೆಡಿ ಇದೆ. ಇನ್ನೇನಿದ್ರು ಹಚ್ಚೆ ಹಾಕ್ಸ್ಕೊಳ್ಳೋದು ಒಂದೇ ಬಾಕಿ ಇದೆ. ನನ್ನ ಮಗನಿಗೋಸ್ಕರ ಹಾಕ್ಕೊಳ್ತಾ ಇರೋದು. ಎಸ್ಪೆಷಲಿ ಫಾರ್ ಮೈ ಲವ್ಲಿ ಸನ್. ಓಕೆ, ಇವರೇ ಆಗ್ತಿರೋದು. ಇದು ತುಮಕೂರು ಸೂರ್ಯ ಟ್ಯಾಟು. ಆಫ್ ಹೋಗಿಯಾ? मोटा 60% ಕಂಪ್ಲೀಟ್ ಆಗಿದೆ ಅಂತ ಚೈತಿ. ಕಂಪ್ಲೀಟ್ ಆಗಿದೆ. ನೋವು ಜಾಸ್ತಿನಾ? ಕಬ್ ತಕ್ ಪೇನ್ रहेगी भैया? एक्चुअली बस ಏನಂತೆ? कैच करने से पहले नहीं पड़ेगा. ನಾವು ಬೆಳಗ್ಗೆ ಮನೆ ಬಿಟ್ಟಾಗ ಒಂದು 11 o'clock ಆಗಿತ್ತು. ನನಗೆ ಅದೇ ತಲೆಯಲ್ಲಿ ಓಡ್ತಿದೆ, ಪಾಪು ಬಿಟ್ಟು ಬಂದಿದ್ದೀನಲ್ಲ ಅಂತ. ನಾವು ಆ್ಯಕ್ಚುಲಿ ನಿನ್ನೆ ಹೋಮಿಯೋ ಕೇರ್ಗೆ ಹೋಗಿದ್ದು. ಅವರು ರಿಟರ್ನ್ ಅಂದರೆ 4 o'clock ಬನ್ನಿ ಅಂದರು. ನಮ್ಗೆ ಹೋಗೋಕ್ಕಾಗಲಿಲ್ಲ, ಬೇರೆ ಏನೇನೋ ಕೆಲಸ ಇತ್ತು ಅಂದ್ಬಿಟ್ಟು ಹಂಗೆ ಟೈಮ್ ಆಗೋಯ್ತು. ಸರಿ ಅಂದ್ಬಿಟ್ಟು ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡು ತಿರ್ಗಾ ಇವತ್ತು ಹೋದೆ. ಅಲ್ಲೇ ನಮಗೆ ಒಂದು 12:30 ಆಗೋಯಿತು. ಅಲ್ಲಿಂದ ಇಲ್ಲಿ ಟ್ಯಾಟು ಹಾಕ್ಸ್ಕೊಳ್ಳೋಕ್ಕೆ ಅವ್ರು ಆ್ಯಕ್ಚುಲಿ 8 o'clockಗೆ ಬನ್ನಿ ಅಂತ ಹೇಳಿದರು ಟ್ಯಾಟು ಅವರು. ಯಾಕೆಂದರೆ ಅದು ತುಂಬ ಹೊತ್ತು ಹಿಡಿಯುತ್ತೆ ಅಂತ, ಒಂದು 3 hours ಆದರೂ ಬೇಕು ಅಂತ. ಬಟ್ ನಾವು ನಾವು ಬೆಳಗ್ಗೆನೇ ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಎದ್ದೊಳೋದೇ ಅಷ್ಟೊತ್ತಾಗುತ್ತೆ ಅಂತ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಬಂದಾಗ 12:30. ಇದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು 1:30 1:40. ಇವಾಗ ಟೈಮು 2:57 ಆಗಿದೆ. ಇನ್ನು ವೆಯ್ಟ್ ಮಾಡ್ತಾನೆ ಇದ್ದೀವಿ. ಆಚೆ ಬೇರೆ ಮಳೆ ಬರ್ತಿದೆ, ಮತ್ತು ಇಲ್ಲಿ ಮಧ್ಯದಲ್ಲಿ ಬೇರೆ ಕರೆಂಟ್ ಹೋಯ್ತು. ನನಗಂತೂ ಯಾವಾಗ ಮುಗಿಯುತ್ತೆ ಅನ್ನಿಸ್ತಿದೆ. ಆಮೇಲೆ ಅವ್ರಿಗೆ ಬೇರೆ ಕೈ ನೋವ್ತಿದೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ನೋವು ಇದೆಯಂತೆ. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹಾಕ್ಸಿಲ್ಲ. ಆ ಥರ ರಿಸ್ಕೆ ತೊಗೊಳಕ್ಕೆ ಹೋಗಲ್ಲ. ಬಟ್ ಹಾಕ್ಸ್ಬೇಕಂತ ಆಸೆ ಇದೆ. ನೋಡೋಣ ಮುಂದೆ ಯಾವಾಗಾದ್ರೂ ಹಾಕ್ಸ್ಕೊಂಡ್ರೆ ಆಯಿತು. ಇದು ಸೆಟಾಫಿಲ್ ಕ್ರೀಮ್ ಇಲ್ವಾ?
ಅಲ್ಲ ನಮಗೆ ಅದು ಲೋಷನ್ ಇದೆ, ಲೋಷನ್ ಬೇಡ, ಆ ಟ್ಯೂಬಲ್ಲಿ ಬರುತ್ತಲ್ಲ ಅದು ಬೇಕಿತ್ತು. ಮೂರು ಕ್ರೀಮ್ಗೆ 2400. ಕೊಡೋದು ಬೇಡವಾ ಅವರು, ಅಷ್ಟು ಬೇಗ ಕೊಟ್ಬಿಡ್ತಾರಾ? ಅದು ಇದು ಸೆಟಾಫಿಲ್ ಕ್ರೀಮ್ ಬೇರೆ ಸಿಕ್ಕಿರಲಿಲ್ಲ, ಅದು ಹುಡುಕ್ತಿದ್ರು. ಅದು ಲೋಷನ್ ಇದಾವೆ, ನಾನು ಲೋಷನ್ ಯೂಸ್ ಮಾಡಲ್ವಲ್ಲ. ಇದೇನು ಇದು ನೆಂದಿದೆ? 2400. ಫೋಟೋ ಸ್ಟೇಬಲ್ 900, ಸೆಟಾಫಿಲ್ 900, ಆಮೇಲೆ ಡರ್ಮಾಡ್ಯೂ ಅವನದು ಕಮ್ಮಿ ಪಾಪ, ಅವನದು ಬಿಡು 250. ಆಮೇಲೆ ನಮ್ಮ ಅಮ್ಮಂದೊಂದು 150 ರೂಪಾಯಿದು ಇದು ಪೇಸ್ಟ್ ತೊಗೊಂಡೆ. ಅದೊಂದು 30 ರೂಪೀಸ್ ಅಷ್ಟೇ. ಇವೇ ಕಾಸ್ಟ್ಲಿ, ಇದು ಫೋಟೋ ಸ್ಟೇಬಲ್ಲು ಮತ್ತು ಸೆಟಾಫಿಲು. ಒಟ್ಟು ನನ್ನ ಬೀಳ್ಸ್ಬಿಡ್ತೈತಿ ಒಂದಿನ ಅಲ್ವಾ? ಏನು ನೀನು ಬಿಡ್ಸಕ್ಕಿಂತ ಮುಂಚೆ ನಾನು ಬೀಳಬೇಕಲ್ಲ ಮತ್ತ. ಫಸ್ಟ್ ಟೈಮ್ ಇವತ್ತು ಟ್ಯಾಟೋ ಹಾಕ್ಸಿದ್ದೀನಿ. ಮಕ್ಕಳು ಊಟದ ಮೇಲೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಟೈಮ್ ಸಿಕ್ತು, ಸ್ಯಾಟರ್ಡೆ ಸಂಡೇ ರಜೆ ಆಯಿತು ಅಂತ ಅಂದ್ಬಿಟ್ಟು ನೆನ್ನೆ ಹೋಗ್ಬೇಕಾಯ್ತು. ಆ್ಯಕ್ಚುಲಿ ನೆನ್ನೆ ಏನೋ ಬೇರೆ ಕೆಲಸ ಇತ್ತು ಅಂತ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗಿದ್ವಿ. ನೆನ್ನೆ ಹೋಗಿದ್ವಿ, ಬಟ್ ಅವ್ರು ಹಾಕಲಿಲ್ಲ. ಯಾಕೆಂದರೆ ಬೇರೆ ಯಾರೋ ಕಸ್ಟಮರ್ಸ್ ಇದ್ದರು, 1-2 ಅವರು ಟೈಮ್ ಬೇಕು ಅಂತ ಹೇಳಿದ್ದಕ್ಕೆ ವೆಯ್ಟ್ ಮಾಡೋದೇನೋ ಬೇರೆ ಕೆಲಸ ಇದೆ ಅಂತ ಬಂದ್ವಿ. ಸೊ ಇವತ್ತು ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಹೋಗಿ 11:30 ಹಂಗೆ ಹೋಗಿದ್ವಿ. ಹೋಗಿ ಹಂಗೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ನಿಂದ ಹಂಗೆ ಮುಗಿಸ್ಕೊಂಡು ಟ್ಯಾಟೋ ಹಾಕ್ಸೋಣ ಅಂತ ಹೋದ್ವಿ. ಫಸ್ಟ್ ಟೈಮ್ ಟ್ಯಾಟೋ ಎಕ್ಸ್ಪೀರಿಯೆನ್ಸು. ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಪೇಯ್ನ್ ಇತ್ತು, ಹೋಗ್ತಾ ಹೋಗ್ತಾ ಪೇಯ್ನ್ ಸ್ವಲ್ಪ ಜಾಸ್ತಿನೇ ಆಯಿತು. ಯಾಕೆಂದರೆ ಹಾಕ್ಸಿರೋದು ಬ್ಯಾಂಡ್ ಅಲ್ವಾ, ಬ್ಯಾಂಡ್ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಫಿಲ್ಲಿಂಗ್ ಮಾಡಬೇಕು. ಫಿಲ್ಲಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಸಿಕ್ಕಾಬಿಟ್ಟೆ ಡೀಪು ಇದು ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ. ಅದರಲ್ಲೂ ಇದರಲ್ಲಿ ಫಾದರ್ ಆ್ಯಂಡ್ ಮದರ್ ಫಿಲ್ಲಿಂಗ್ ಇದಿದೆಯಲ್ಲ, ಆ ಸ್ಟ್ರಕ್ಚರ್ಗೆ ಫಿಲ್ ಮಾಡಬೇಕಾದ್ರಂತೂ ಸಿಕ್ಕಾಬಿಟ್ಟೆ ನೋವಾಯಿತು. ನೇಮೇನು ತೋರಿಸಿಲ್ಲ. ಈಗ ಸದ್ಯಕ್ಕೆ ಲೈಟಾಗಿ ಯೂಸ್ ಆಗ್ತಾ ಇದೆ ಬ್ಲಡ್ಡು. ನೋಡೋಣ. ಎಲ್ಲ ಹಾಕಿಸ್ಕೊಂಡು ಕೈ ತೋರ್ಸು ನಮ್ಮ ಚಿನ್ನು. ಎಲ್ಲ ನಾನು ಇಲ್ಲಿಂದ ಅಮ್ಮ ಅಮ್ಮ ಅಂತ ಕರೆದೆ, ನಿಂಗೆ ಕೇಳಿಸ್ಕೊಳ್ಳಿಲ್ಲ. ಅಲ್ಲಿದ್ರಲ್ಲ ಇಬ್ರು ಗುಂಡು ಜಡೆ ಹಾಕೊಂಡ್ಬಿಟ್ಟಿದ್ದೀರಾ. ಎಲ್ಲೋಗಿದ್ವವ ಬೆಳಗ್ಗೆಯಿಂದ ಇಲ್ವಾ ನಾವು? ಮಮ್ಮ ನಾನು ಒಬ್ಳನ್ನೇ ಬಿಟ್ಟೋಗ್ಬಿಟ್ಟಿದ್ಯಾ ಅಂತನಾ? ಏನ್ ಹೇಳಿರು? ನೋಡಮ್ಮ ಚೆನ್ನಾಗಿದ್ಯಾ ನೋಡು. ಬ್ಲಡ್ ಹೋಗ್ತದೆ ಅಂದ್ರೆ ಆಮೇಲೆ ಸರಿ ಹೋಗುತ್ತೆ. ಬ್ಲಡ್ ಅಷ್ಟು ಬರಲ್ಲ ಕಣಮ್ಮ. ಅದು ಜಾಸ್ತಿ ಹಾಕಿರ್ತೀರಲ್ಲ ಅದಕ್ಕೆ. ಅಲ್ಲಿ ಎಣ್ಣೆ ಎದುರುಗಡೆ ಇರಬೇಡ ಸುಮ್ಮನೆ. ಏನ್ ಹಾಕಕ್ ಹೋಗಿದ್ದಿ? ಇಲ್ಲ ಕೊಡ ಗುಂಡು ತೋರ್ಸ, ಹೇಗೆ ಕಾಣಿಸ್ತಿದ್ಯಾ? ಹೆಚ್ಚಿರ ನೀರು ಹಾಕಳಿ ಅಂತ. ಇದು ಕರೆಕ್ಟ್ ಆಗಿದೆ. ಹೋಮ ತೊಳಿಬೇಕಂತನಾ? ಸ್ವಲ್ಪ ಹಾಕು, ಜಾಸ್ತಿ ಬೇಡ. ಹಾಕ್ತೀನಿ ಇನ್ನೂ ಪೂರ ಹಾಕೋಣ. ಅದು ಬರಲ್ಲ ಪೂರ ನೀರು ತೆಗಿ, ನೀರು ತೆಗಿ 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 ತೆಗಿ. ಸ್ವಲ್ಪ ಆದ್ರೂ ನೀರು ಹಾಕ್ಬೇಕು ತಾನೆ, ನೊರೆ ಬರಕ್ಕೆ. ನೊರೆಯಲ್ಲಿ ಬರ್ತಾರೆ ಒಳಗೆ. ಈಗ ನೋಡು, ರೈಟ್ ಹ್ಯಾಂಡಲ್ಲಿ ಹಾಕಿ ನೋಡೋಣ. ರೈಟ್ ಹ್ಯಾಂಡಲ್ಲಿ ಹಾಕಿ, ರೈಟ್ ಹ್ಯಾಂಡಲ್ಲಿ ನಗದ. ಅಡ್ಡನೆ ಅನ್ಸುತ್ತೆ ಕಡೆ.
ಲೆಫ್ಟ್ ಹ್ಯಾಂಡ್ ಅನ್ಸುತ್ತೆ ಲೆಫ್ಟ್ ಹ್ಯಾಂಡ್ ಬಲ ರೈಟ್ ಹ್ಯಾಂಡ್ ಹಾಕಳಮ್ಮ ಹಾಕಲ್ಲ ಕಣೆ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳಪ್ಪ ಜಾಸ್ತಿ ಹಾಕಲ್ಲ ಲೆಫ್ಟ್ ಹ್ಯಾಂಡ್ ಗೆ ತಗೊಳ್ತಾನೆ ಕಣ ಚೈತಿ ಅದರಲ್ಲ ಬಲ ಜಾಸ್ತಿ ಬಲ ಏನಾದ್ರು ತಿನ್ನೋದು ಅಷ್ಟೇ ಲೆಫ್ಟ್ ಹ್ಯಾಂಡ್ ಇಟ್ಕೊಂಡೆ ತಿಂತಾವನೆ ಎಷ್ಟು ಹಿಂಗಾಗ್ತಾನೆ ನೋಡಲ್ಲಿ ಜೀವಿತನೂ ಲೆಫ್ಟ್ ಹ್ಯಾಂಡ್ ಅನ್ಸುತ್ತಲ್ಲ ಜೀವಿತನ ಲೆಫ್ಟ್ ಹ್ಯಾಂಡ್ ಬಟ್ ಸುಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲಲ್ಲ ಬರೆಯೋದು ಎಲ್ಲ ಲೆಫ್ಟ್ ಹ್ಯಾಂಡೆ ಹೌದಾ ಅವಳು ತಿನ್ನೋದು ಬರೆಯೋದು ಎಲ್ಲ ಲೆಫ್ಟ್ ಹ್ಯಾಂಡ್ ತಿನ್ನೋದೇನೋ ಇವಾಗ ಹೊಡ್ದಿ ರೈಟ್ ಹ್ಯಾಂಡ್ ಮಾಡೋರೆ ಅನ್ಸುತ್ತೆ ಯಾರು ಇಲ್ಲ ಅಂದ್ರೆ ಎಡಗೈನೇ ತಿನ್ನೋದು ಒಟ್ಟು ಬರೆಯೋದೆಲ್ಲ ಲೆಫ್ಟ್ ಹ್ಯಾಂಡೆ ಬಂದಿದ್ದೀವಿ ಕಾರಣ ಇಷ್ಟೇ. ನಮ್ಮ ಹುಡುಗ ಇವತ್ತು ಜುಟ್ಟಿ ಹಾಕೊಂಡಿದ್ದಾನೆ, ಜುಟ್ಟಿ ಹಾಕೊಂಡು ಇವತ್ತು ಮಿಂಚ್ತಾವನೆ. ಇವತ್ತು ಯಾರು ಕ್ವಾಟ್ಲೆ ಮಾಡ್ದಲ್ಲೇ ಸರಿ ತಿಂದಿದ್ದಾನೆ. ಇವತ್ತು ಯಾರಿಗೂ ಕ್ವಾಟ್ಲೆ ಮಾಡ್ದಲ್ಲೇ ಸರಿ ತಿಂದಿದ್ದಾನೆ. ಫುಲ್ ಆಕ್ಟಿವ್ ಆಗಿದ್ದಾನೆ ಇವತ್ತು. ಆದರೆ ನನ್ನ ಕೈಲಿ ಎತ್ಕೊಳಕ್ಕಾಗಿಲ್ಲ, ಕೈ ನೋವಾಗಿದೆ ಅಂತ ಅಂದ್ಬಿಟ್ಟು ಆರ್ಮ್ ನೋವಾಗಿದೆ. ಸೊ ಹಾಗಾಗಿ ಲೈಟಾಗಿ ಎತ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಹೆಂಗೆ ಮಾತಾಡ್ತಾರೆ ನಮ್ಮ ಹುಡುಗ. ಏನು ಮಾತಾಡೋ, ಯಾಕೆ ಅಪ್ಪಾಜಿ ಯಾಕೋ ಬಂದಿಲ್ಲ ನನಗೆ, 6 ಗಂಟೆಯಿಂದ ನನ್ನ ಹತ್ರ ಬಂದಿಲ್ಲ, ಈಗ ಬಂದು ಎತ್ಕೊಂಡಿದ್ದೆ. ಇಲ್ಲ